ಮೈಸೂರಿಗೆ ಹೊರಟಿದ್ದೀವಿ. 2 ಸರಿ ಬಸ್ ನಿಂತೋಗಿದೆ ಆಲ್ರೆಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 6:30 ಈಗ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ. ರಂಜಿತಾ ಆ್ಯಂಡ್ ಭವಿಷ್ಯ ಆಲ್ರೆಡಿ ಅವರು ಇನ್ನೇನು ರೆಡಿ ಆಗ್ಬಿಟ್ಟು ನಿಂತೋಗ್ತಾ ಇದ್ದಾರೆ. ಸೊ ಮೈಸೂರಿಗೆ ಹೊರಟಿದ್ದೀವಿ. ಜರ್ನಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಟೇ ಟ್ಯೂನ್ಡ್. ಇನ್ನು ಏನೇನು ಮಾಡ್ತೀವಿ ಅಂತ ನೋಡ್ತಾ ಇರಿ. ಬಾಯ್ 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 ಬಾಯ್. ಬೆಳಗ್ಗೆನೆ ಮ್ಯಾಗಿ. ನಾನು ಅದೇ ಮೇಡಮ್ಮ ತುಂಬಾ ಚೆನ್ನಾಗಿದೆ. ಗೈಸ್ ಹೊರಡೋದಕ್ಕೆ ರೆಡಿ. ನಾವು ಆಲ್ರೆಡಿ ಹೊರಗಡೆ ಬಂದ್ಬಿಟ್ಟು ಆಟೋ ಬುಕ್ ಆಗಿ ಇವಾಗ ಹೊರಡ್ತಾ ಇದ್ದೀವಿ. ಭವಿಷ್ಯ ಬಾಯ್ ಗೈಸ್, ನೋಡಿ ನಮ್ಮ ಭವಿಷ್ಯ ಕ್ಯೂಟಿ ತರ ರೆಡಿ ಆಗಿಬಿಟ್ಟಿದ್ದಾಳೆ. ತಿರ್ಗಮ್ಮ ತಿರ್ಗು. ನೋಡಿ ಗೈಸ್ ನಮ್ಮಕ್ಕ. Let's go boys and girls. Yes. Where's my doggy? ಬಾಯ್ ಮಾಡಿ ಮಾವ. ನಮ್ಮ ಭವಿಷ್ಯ ಓವರ್ excited, overpowered. Oh, entertaining. Everything is over there. That is why we are all entertained. We are obsessed. ಸರಿ, ನಾನೇ ಹೇಳ್ತಿಲ್ಲ ಬಿಡು. ಇವಾಗ ಹೋಗ್ತಿದ್ದೀವಿ ಗೈಸ್ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ. ಅಲ್ಲಿ ಹೋಗಿ ಸಿಗೋಣ. ಗೈಸ್ ಬಂದ್ವಿ ಬಸ್ ಸ್ಟಾಪ್ಗೆ. ಇಲ್ಲಿ ಬಂದಿದ ತಕ್ಷಣ ಬಸ್ ಸಿಕ್ಬಿಡ್ತು. ಎಸ್, ಅದು ಫ್ರಂಟ್ ಸೀಟ್. ಗೈಸ್ 7:15ಗೆ ಕರೆಕ್ಟಾಗಿ ಬಸ್ ಹತ್ತಿದ್ವಿ. ಇನ್ನೇನು 2 ಅವರ್ಸಲ್ಲಿ ಮೈಸೂರಿಗೆ ರೀಚ್ ಆಗೋಗ್ಬಿಡ್ತೀವಿ ಅಂತ ಅಂದ್ಕೊಂಡ್ವಿ. ಆಲ್ರೆಡಿ 2 ಸರಿ ಬಸ್ ನಿಲ್ಲಿಸಿದ್ದಾರೆ. ಇನ್ನು ಮೈನರ್ ಪ್ರಾಬ್ಲಮ್ ಅಂತೆ. ಲೇಟಾಗಿ ಹೋಗ್ತೀವಿ ಮೈಸೂರಿಗೆ. ಮಿಸ್ ಆಗಬಾರ್ದು, ಏನು ಮಿಸ್ ಆಗಬಾರ್ದು. ಲೈಕ್ ಮೈಸೂರು ಏನಪ್ಪ ಇಷ್ಟೊಂದು ಎಕ್ಸೈಟ್ ಆಗಿದ್ದಾರೆ ಅಂತ ಹಂಗಲ್ಲ. ಕಂಪನಿ ಮ್ಯಾಟರ್ಸ್. ಇವ್ರು ಹೋಗ್ತಾರೆ ಎವ್ರಿ ಮಂತು. ನಮ್ಗೆ ಹೊಸದು ಮೈಸೂರು. ಆ್ಯಂಡ್ ಇವರು ಕಂಪನಿ ಇರೋದ್ರಿಂದ ಇನ್ನೂ ಬರ್ತಾರೆ. ಪಾಡ್ಕಾಸ್ಟ್ ನಡೆಸ್ತಾರೆ. ಅದು ಮೈಸೂರು ಅನ್ನಲ್ಲ, ಮೈಸೂರ ಹಂಗೆ ಅಲ್ವಾ ವಿಷಯ. ಫೈನಲಿ ರೀಚ್ ಆದ್ವಿ ಮೈಸೂರ್ಗೆ. ತುಂಬಾ ನಮ್ದು ಜರ್ನಿ ಹೇಗಿತ್ತು ಅಂದ್ರೆ ತುಂಬಾ ಕ್ರೇಜಿ ಎಕ್ಸೈಟ್ಮೆಂಟ್ ಅಲ್ಲಿ ತುಂಬಿ ತುಳುಕ್ತಿತ್ತು. ಏನಾಯ್ತು ಏನಾಯ್ತು ಗೊತ್ತಾ ಗೈಸ್, ಫಸ್ಟು ಒಂದ್ಸರಿ ಬಸ್ಸು ಬ್ರೇಕ್ ಡೌನ್ ಆಯ್ತು. ಅದಾದ್ಮೇಲೆ ಪಾಪ ಸರಿ ಮಾಡಿದ್ರು. ತಿರ್ಗಾ ಇನ್ನೊಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ತಿರ್ಗಾ ಬ್ರೇಕ್ ಡೌನ್ ಆಯಿತು. ಪಾಪ ಅವ್ರು ತಿರ್ಗಾ ಸರಿ ಮಾಡಿದ್ರು. 3ನೇ ಸರಿ ಬ್ರೇಕ್ ಡೌನ್ ಆಯಿತು. ಆವಾಗ ಸರಿ ಮಾಡಿದಿರಾ ಮೇಡಮ್ ಎಲ್ಲರೂ ಬೇರೆ ಬಸ್ಸಲ್ಲಿ ಹೋಗಿ ಅಂದ್ಬಿಟ್ಟು ಇಳಿಸಿದ್ರು. ಸರಿ ಆಯಿತು, ಬೇರೆ ಬಸ್ಸಿಗೆ ಹೋಗಿ ಹತ್ತಿದ್ವಾ. ಅಲ್ಲಿ ಫುಲ್ಲು ಸೀಟು ಖಾಲಿನೇ ಇಲ್ಲ ಗೈಸ್. ನಿಂತ್ಕೊಂಡು ನಾವು ಫುಲ್ಲು ಆ ಕಡೆ ಈ ಕಡೆ ಕಿಟಕಿನಲ್ಲೆಲ್ಲ ನೋಡಿಕೊಂಡು ಬಂದ್ವಿ. ಏನು ಗೊತ್ತಾ ಗೈಸ್, ನಾವು ಆರಾಮಾಗಿ ಕುತ್ಕೊಂಡು ಬಂದಿದ್ದಿದ್ರೆ ನಿದ್ದೆ ಮಾಡಿಬಿಡ್ತಿದ್ವಿ. ಏನೂ ನೋಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಇವಾಗಲೂ ಫ್ರೆಶ್ ಆಗೇ ಇದ್ದೀವಿ. ಸೊ ಇವಾಗ ಏನಾಯಿತು ಅಂದರೆ ನಾವು ನಿಂತ್ಕೊಂಡು ಬಂದಿರೋದ್ರಿಂದ ಆಚೆ ಕಡೆ ಇರೋ ಎಲ್ಲ ವ್ಯೂನು ನೋಡ್ಕೊಂಡು ಬಂದಿದ್ದೀವಿ. ನಾನೇನು ವ್ಯೂನು ನೋಡಿಲ್ಲ ಗೈಸ್, ಯಾವಾಗ ಕುತ್ಕೊಂಡ್ಬಿಡ್ತೀವಿ ಗೈಸ್. ಇದೆಲ್ಲ ಆಗಿದ್ದು ಭವಿಷ್ಯನಿಂದನೇ ಮ್ಯಾನಿಫೆಸ್ಟ್ ಮಾಡಿದ್ಲು. ನಾನು ಆಟೋನಲ್ಲಿ ಕೇಳಿದೆ ಗೈಸ್, ಅಲ್ಲ ರಂಜಿತಾ ಕೇಳಿದ್ಲು ಎಲ್ಲಿ ಕೂತ್ಕೋತೀರಾ ಅಂತ. ನಾನು ಜೊತೆ ಕೂತ್ಕೋತೀವಿ ಅಂತ ಹೇಳಿದ್ರೆ ಭವಿಷ್ಯ ಇಲ್ಲ ನೀನು ಹಿಂದೆ ಕೂತ್ಕೋತೀಯಾ, ಮುಂದೆ ನಾನು ಡ್ರೈವರ್ ಪಕ್ಕ ನಿಂತ್ಕೋತೀನಿ ಅಂತ ಹೇಳಿದ್ಲು. ಹಂಗೆ ಆಯ್ತು. ಭವಿಷ್ಯ ಡ್ರೈವರ್ ಹತ್ರ ನಿಂತ್ಕೊಂಡು ಬಂದ್ಲು. ಡ್ರೈವರ್ ಹತ್ರ ಅಲ್ಲ, ಅಲ್ಲೇ ಹತ್ರ ಫುಟ್ಬೋರ್ಡ್ ಹತ್ರ ನಿಂತ್ಕೊಂಡು ಬಂದಿದ್ದಾಳೆ. ಆರಾಮಾಗಿ ಕುತ್ಕೊಂಡು ಬಂದಿದ್ದೀವಿ. ಹಿಂದೆಗಡೆ ಸ್ವಲ್ಪ ಹೊತ್ತು ಮಾತ್ರ 10 ನಿಮಿಷ ಕುತ್ಕೊಂಡು ಬಂದ್ವಿ.
ಇವಾಗ ಬೇರೆ ಬೇರೆ ಪ್ಲೇಸಸ್ ಹೋಗ್ತೀವಿ ಗೈಸ್. ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ಸೊ ಗೈಸ್ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ವ್ಲಾಗ್ ನೋಡಿ ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ವ್ಲಾಗ್ ನೋಡಿ, ಬೈ. ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರು ಫಾಲೋ ಮಾಡಿ, ಕಮೆಂಟ್ ಮಾಡಿ ಹೆಂಗೆ ನಮ್ದು ಟ್ರಾವೆಲ್ ಎಷ್ಟು ಚೆನ್ನಾಗಿತ್ತು ಅಂತ. ಆಕ್ಚುಲಿ ಚೆನ್ನಾಗಿತ್ತು, ನೋ ಕಂಪ್ಲೇಂಟ್ಸ್. ಫೈನಲಿ ಹನುಮಂತುಗೆ ರೀಚ್ ಆಗಿದ್ದೀವಿ. ಹನುಮಂತು ಬಿರಿಯಾನಿನಲ್ಲಿದ್ದೀವಿ ಈಗ.